ರಾಜಕೀಯ ಚುನಾವಣೆ ಕುರಿತು ವೈರಾಗ್ಯದ ಮಾತಾಡಿರುವ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್, ಚುನಾವಣೆ ಏನಿದ್ದರೂ ಸರಳ ಸಜ್ಜನಿಕೆ ವ್ಯಕ್ತಿಗಳಿಗಲ್ಲ, ಅದು ರಿಯಲ್ ಎಸ್ಟೇಟ್ ಕುಳಗಳು, ಬಾರ್, ಕ್ವಾರಿ ಹೊಂದಿದ ಶ್ರೀಮಂತರಿಗೆ ಎಂದಿದ್ದಾರೆ. ಅಲ್ಲದೆ ಚುನಾವಣೆಯಲ್ಲಿ ತಮಗಾದ ಮೋಸದ ಬಗ್ಗೆಯೂ ವಿವರಿಸಿದ್ದಾರೆ. ಸರಳ ಸಜ್ಜನಿಕೆ, ಸಾರ್ವಜನಿಕ ಕೆಲಸ ಮಾಡುವ ಹಂಬಲ ಇವಕ್ಕೆಲ್ಲ ಇನ್ನೂ ಅವಕಾಶ ಸಿಗುವುದಿಲ್ಲ. ಇನ್ನೇ ಇದ್ದರೂ ಓಟಿಗೆ ಎಷ್ಟು ಕೊಡ್ತೀರಾ ಎನ್ನುವವರೇ ಹೆಚ್ಚು. ಹೀಗಾಗಿ ಇನ್ನು ಮುಂದೆ ರಿಯಲ್ ಎಸ್ಟೇಟ್ ಕುಳಗಳು, ಬಾರ್, ಕ್ವಾರಿ ಹೊಂದಿದ ಶ್ರೀಮಂತರಿಗೆ ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧೆಗೆ ಅವಕಾಶ ಎಂದು ವಿಧಾನಸಭೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿಷಾದಿಸಿದರು. ನಗರದ ಟಿ. ಚೆನ್ನಯ್ಯ ರಂಗಮಂದಿರದಲ್ಲಿ ನಡೆದ ಮಾಜಿ ಅಧ್ಯಕ್ಷ ವೆಂಕಟಮುನಿಯಪ್ಪರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಬಡವರು, ಸಾಮಾನ್ಯರು ಗ್ರಾಪಂ ಚುನಾವಣೆಗೂ ಸ್ಪರ್ಧಿಸಲು ಸಾಧ್ಯವಿಲ್ಲ. ಇನ್ನು ಚುನಾವಣೆಗೆ ಸ್ಪರ್ಧಿಸಲು ಕೋಟಿಗಟ್ಟಲೆ ಹಣ ಬೇಕು. ನಾವು ಮಾಡುವ ಕೆಲಸಕ್ಕೆ ಮಾನ್ಯತೆ ಸಿಗುವುದಿಲ್ಲ ಎಂದರು. ಚುನಾವಣೆಗೆ ಮುನ್ನ ನಾನು ರೈತರ ಅಭಿವೃದ್ಧಿ, ರೈತ ಮಾಲ್ ನಿರ್ಮಾಣ, ಯಾಂತ್ರೀಕೃತ ಕಸಾಯಿಖಾನೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದಂತಹ ದುಸ್ವಪ್ನ ಕಂಡಿದ್ದೆ ಎಂದು ವ್ಯಂಗ್ಯವಾಗಿ ನುಡಿದ ಅವರು, ನಾನು ಸೋತಾಗ ನನ್ನ ಆ ದುಸ್ವಪ್ನ ಕೊನೆಗೊಂಡಿತು ಎಂದು ಸೋಲಿನ ಕುರಿತು ಖೇದ ವ್ಯಕ್ತಪಡಿಸಿದರು. ಸೋಲಿಗೆ ನಾನು ಹೆದರಲಿಲ್ಲ, ಆದರೆ ಬದುಕಿನಲ್ಲಿ ಸೋತೆ, ನಂಬಿಕೆ ದ್ರೋಹದಿಂದ ಸೋತೆ, ಊಟಕ್ಕೆ ಕರೆದು ವಿಷ ಹಾಕಿದರು, ಬೆನ್ನಿಗೆ ಚೂರಿ ಹಾಕಿದರು. ಭಾಷಣದ ಉದ್ದಕ್ಕೂ ರಮೇಶ್ ಕುಮಾರ್ ಬೇಸರದ ಮಾತುಗಳನ್ನಾಡಿದರು. ಅಲ್ಲದೆ ಇವರ ಭಾಷಣವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ರಾಜಕೀಯದಿಂದ ದೂರ ಉಳಿಯುವ ತೀರ್ಮಾನ ಮಾಡಿದಂತಿದೆ. ಗುಜರಾತ್ ಕುಣಿಸ್ಕೊಂಡು ಮತ್ತೆ ಬಿಳಿ ಶರ್ಟ್ ಹಾಕೊಂಡು ಯಾಕೆ ಕಾಣಿಸ್ಕೊಳ್ಬೇಕಂದ್ರೆ ಮತ್ತೆ ಇನ್ನೊಂದು ಚುನಾವಣೆಗೆ ನಿಲ್ಲೋ ಆಸೆ ಇದ್ರೆ ಏನೇನಪ್ಪ ಆಗೋಯ್ತು ಅಂತ ಹೇಳಿ ಮದುವೆಗೆ ಹೋಗೋಣ, ಸಾವು ಹೋಗೋಣ, ತಿಥಿಗೆ ಹೋಗೋಣ, ರಥೋತ್ಸವಕ್ಕೆ ಹೋಗೋಣ, ಏನಪ್ಪಾ ಚೆನ್ನಾಗಿದೆಯಾ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಸೋತು ಬಿಟ್ಟಿದೆ. ಚುನಾವಣೆಯಲ್ಲಿ ಸೋತಿದ್ರೆ ನಾನು ಹೆದರ್ತಾ ಇದ್ದೆ. 4 ಆಗಿತ್ತು, 5ನೇದಲ್ಲಿ ಸೋತು. ಬದುಕಿನಲ್ಲಿ ಸೋತು. ಏನ್ ಬದುಕಿನಲ್ಲಿ ಸೋಲು ಅಂದ್ರೆ ನಂಬಿಕೆ ದ್ರೋಹ. ಚುನಾವಣೆಯಲ್ಲಿ ಸೋಲೋದು, ಹೆಚ್ಚಿಗೆ ಓಟ್ ಯಾರು ಬಂದ್ರೆ ಅವ್ರು ಗೆಲ್ತಾರೆ, ಕಡಿಮೆ ಓಟ್ ಬಂದವರು ಸೋಲ್ತಾರೆ. ಆದರೆ ಜೊತೆಯಲ್ಲೇ ಇದ್ದವರು, ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತವರು, ಎಲ್ಲ ಸರಿ ಅಂತ ಹೇಳಿದವರು, ಇನ್ಯಾರು ಮಾಡಕ್ ಸಾಧ್ಯ ಅಂತ ಹೇಳಿದವರು ಗೊತ್ತೇ ಆಗಲಿಲ್ಲ ನನಗೆ. ಕೌಂಟಿಂಗ್ ಆದ ತಿಂಗಳಾದ್ಮೇಲೆ ಒಂದೊಂದೇ ವರ್ತಮಾನಗಳು ಗಾಡಿಯಲ್ಲಿ ಬರುತ್ತೆ. ಈ ಮಹಾನುಭಾವರು ಹೀಗೆ. ಆದ್ರಿಂದ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ಬೇಕಲ್ಲ. ಮೊದಲನೇದಾಗಿ ವೆಂಕಟಮುನಿ ಅಣ್ಣನ್ಗೆ, ಅವರ 2 ಸಹೋದರರಿಗೆ, ತೀರ್ಕೊಂಡಿರ್ತಕ್ಕಂಥ ತಿಮ್ಮರಾಯಪ್ಪನವ್ರಿಗೆ, 3 ಜನ ನನ್ನ ಅಕ್ಕಂದರಿಗೆ, ಅವ್ರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ ನನ್ನ ಹೃದಯಪೂರ್ವಕ ಅನಂತ ಅನಂತ ಕೋಟಿ ನಮಸ್ಕಾರಗಳು. ಎರಡನೇದಾಗಿ ಯೋಗ್ಯತೆ ಇದ್ದವನು, ಯೋಗ್ಯತೆ ಇಲ್ಲದವನು, ಇಂತಹ ಒಂದು ಪುಣ್ಯ ಕೆಲಸಕ್ಕೆ ಅನಿಲ್ ರವರು ಜವಾಬ್ದಾರಿ ತಗೊಂಡು ಮುಂದೆ ನಿಂತಿರುವನ್ನೆಲ್ಲ ತಗೊಂಡು ಇಡೀ ಕಾರ್ಯಕರ್ತರ ಸಮೂಹವನ್ನು ಸೇರಿಸಿಕೊಂಡು ನನ್ನನ್ನು ಕರೆಸಿದ್ದೀರಿ. ನಿಮಗೆ ಕೋಟಿ ನಮಸ್ಕಾರ. ಮೂರನೇದಾಗಿ ಒಳ್ಳೇದೇ ಮಾಡಿದ್ವಿ ನಾವು, ಕೆಟ್ಟದ್ದೇ ಮಾಡಿದ್ವಿ ನಾವು. ಕೆಲವರು ನನ್ನನ್ನೇ ಸರ್ವಸ್ವ ಅಂತ ನಂಬ್ಕೊಂಡು ನಿಂತ್ಬಿಟ್ರು, ಅವರಿಗೆ ನನ್ನ ಕೋಟಿ ನಮಸ್ಕಾರ. ಅವರು ಮುಖ್ಯ ಅಲ್ಲ, 4ನೇವರು ಒಬ್ಬರಿದ್ದಾರೆ, ಊಟಕ್ಕೆ ಕರೆದು ವಿಷ ಹಾಕಿದವರು, ಭುಜದ ಮೇಲೆ ಕೈ ಹಾಕಿ ಬೆನ್ನಿಗೆ ಕೊಡೋರು, ಜಾತಿಯಲ್ಲೇ ಇದ್ದು ನಡೆಯುವಾಗ ಕಾಲಿಗೆ ಅಡ್ಡ ಇಟ್ಟು ಬೀಳಿಸಿದವರು, ದೇವರಿಗೆ ನಮಸ್ಕಾರ ಮಾಡಕ್ ಮಲಗಿದ್ದಾಗ ಕತ್ತಿ ಇಟ್ಟವರು, ಅವರಿಗೆ ಇವರು ಎಲ್ಲರಿಗಿಂತಲೂ ಜಾಸ್ತಿ ಕೃತಜ್ಞತೆಗಳನ್ನು ಅರ್ಪಿಸಿ, ಭಗವಂತ ಇವರನ್ನ ಕಾಪಾಡಪ್ಪ, ಅವ್ರಿಗೆ ಶಕ್ತಿ ಕೊಡಪ್ಪ, ನಮ್ಮಂತ ದುಷ್ಟರನ್ನ ಅವರು ಮತನ ಮಾಡ್ತಾ ಹೋಗ್ಲಿ, ಈ ದೇಶ ಚೆನ್ನಾಗಿದೆ ಅಂತ. ಇನ್ನೇನು ಹೇಳ್ಬೇಕು ನಾನು, ಯಾರೊಬ್ಬರ ಹೆಸರು ನಾನು
ನನಗೆ ಬರೋ ಆಸೆ ಇಲ್ಲ, ಎಲ್ಲೂ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋ ಆಸೆ ಇಲ್ಲ. ಅನಿಲ್ ಅವರು ಫೋನ್ ಮಾಡಿ ಹೇಳಿದ್ರು, ಅದೇ ಅಣ್ಣನ ಇಡೀ ಕುಟುಂಬ ಬರುತ್ತೆ. ಎಷ್ಟೋ ಜನ ನನಗೆ ಪ್ರಾಣ ಬಿಟ್ಟವರೆಲ್ಲ ಸ್ನೇಹಿತರೆಲ್ಲ ಕಾಣ್ತಾರೆ, ಮುಖನಾದ್ರೂ ನೋಡ್ಬೋದು. ಕಡೆ ಪಕ್ಷ ನಾನೆಲ್ಲರೂ ನೋಡಕ್ಕಾಗದೆ ಹೋದ್ರೆ ನನ್ನ ಮುಖವನ್ನಾದ್ರೂ ನೀವೆಲ್ಲ ನೋಡಕ್ಕಾಗುತ್ತೆ. ಅವತ್ತು ಏನೇನಾಗಿತ್ತು, ಎಲ್ಲಿತ್ತು, ಎಲ್ಲಿ ಸತ್ತೋಗ್ತು, ಯಾರು ಬರ್ತಾರೋ ಯಾರು ಬರ್ತಾರೋ ಗೊತ್ತಾಗಲಿಲ್ಲ. ಇವೆಲ್ಲ ಯೋಚನೆ ಮಾಡಿ 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 ರಾತ್ರಿ ಎಲ್ಲ ಯೋಚನೆ ಮಾಡಿ ಏನ್ ಮಾತಾಡ್ಬೇಕು, ಏನ್ ಮಾತಾಡ್ತಾರೆ. ಯಾರೊಬ್ಬರು ವಿಷಯ ಹೇಳ್ಬಾರ್ದು, ಕಹಿ ಇರಬಾರ್ದು, ವಿಷ ಇರಬಾರ್ದು, ಸತ್ಯ ಹೇಳಲೇಬೇಕು. ಸತ್ಯ ಹೇಳಿದ್ರೆ ಕಹಿ ಆಗುತ್ತೆ. ನೀವು ಹೇಳಿದ್ರಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್, ಅದೊಂದು ಹೇಳಿ ಮುಗಿಸ್ಬಿಡ್ತೀನಿ, ಹೊರಟ್ಬಿಡೋಣ.